ಹಾಯ್ ಹಲೋ ಎವ್ರಿವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಪಾಲೇಜಿ ಬಿಸ್ಕೆಟು ನಾವು ಚಿಕ್ಕವರಿದ್ದಾಗ ಹೇಗಿತ್ತು, ಇವಾಗ ಹೇಗಿದೆ ಅಂತ ನಾವೆಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ ವೈಫು, ನಮ್ಮ ಮಗ. ನೋಡಿ ಅದು ಹೇಗಿರುತ್ತೆ ಅಂತ. ಬೆಳಗಿನ ಬಿಸಿ ಬಿಸಿ ಟೀ ಜೊತೆಗೆ ಪಾಲೇಜಿ ಬಿಸ್ಕೆಟ್ ಪ್ಯಾಕ್ ಇದ್ರೇ ಅದು ಒಂದು ಮಜಾನೇ ಬೇರೆ ಇರುತ್ತೆ. ಏನಪ್ಪ ಇದು? ಏನಿತ್ತು, ನಾವು ಚಿಕ್ಕವರಿದ್ದಾಗ 5 ರೂಪಾಯಿ ಕೊಟ್ಟರೆ ಪಾಲೇಜಿ ಬಿಸ್ಕೆಟ್ ಪ್ಯಾಕು ಇಷ್ಟು ದುಡ್ಡು ಬರೋದಿದ್ದು. ಇವಾಗ 5 ರೂಪಾಯಿ ಕೊಟ್ಟರೆ ಎಷ್ಟು ಬರ್ತಾ ಇದೆ ಇದು ನೋಡು. ಕ್ವಾಲಿಟಿ ಕೂಡ ಹಾಗೇ ಇದೆ, ಟೇಸ್ಟ್ ಕೂಡ ಹಾಗೇ ಇದೆ. ಆದರೆ ಸೈಜು ಇದು ಚಿಕ್ಕದಾಗ್ತಾ ಬರ್ತಾ ಇದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಟೀ ಇದ್ದರೆ ಅದು ಟೇಸ್ಟೇ ಬೇರೆ. ಈ ಟೇಸ್ಟ್ ಬಿಟ್ಟು ಬೇರೆ ಯಾವುದೇ ಬಿಸ್ಕೆಟ್ ಇದ್ರೂ ಕೂಡ ಅಷ್ಟೊಂದು ಟೇಸ್ಟ್ ಅನ್ಸೋದೇ ಇಲ್ಲ. ಇದು ಗೊತ್ತಾ, ಟ್ರೆಡಿಷನಲ್ ಬಿಸ್ಕೆಟ್ ಇದು ಪಾಲೇಜಿ. ಅವಾಗ 5 ರೂಪಾಯಿಗೆ ಇಷ್ಟು ಪ್ಯಾಕ್ ಬರೋದು, ಇವಾಗ ಇಷ್ಟೇ ಪ್ಯಾಕ್ ಬರ್ತಾ ಇದೆ. ಈಗ ಇದು 10 ರೂಪಾಯಿ ಅಲ್ಲ, ಇವಾಗ ಇದೀಗ 10 ರೂಪಾಯಿ. ಇವಾಗ ದೊಡ್ಡದು ಇದು ಬಂದ್ಬಿಟ್ಟು 2 ರೂಪಾಯಿ. ಇದು ಅಂದರೆ ಒಂದು ಮನೆಯಲ್ಲಿ 5-6 ಮಕ್ಕಳು ಇತ್ತು ಅಂತಂದರೆ ಎಲ್ಲರಿಗೂ ಒಂದೊಂದು ಕೊಟ್ಟು ಇದು ಮಾಡಪ್ಪ, ಚಿಕ್ಕದಾಗಿರುತ್ತೆ. ಅಂದರೆ ಟ್ರಿಪ್ ಹೋದಾಗ ಮಕ್ಕಳಿಗೆ ಚಿಕ್ಕದಾಗಿ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಒಂದೇ ಪ್ಯಾಕೆಟಲ್ಲಿ ಎಲ್ಲರಿಗೂ ಹಂಚ್ತಾ ಹೋದಂದರೆ ನಿನಗೆ ಜಾಸ್ತಿ ಕೊಟ್ಟೆ, ನನಗೆ ಜಾಸ್ತಿ ಕೊಟ್ಟೆ ಅಂತ ಹೇಳ್ತಾರೆ ಮಕ್ಕಳೆಲ್ಲ. ಅದಕ್ಕೋಸ್ಕರ ಏನಂದರೆ ಟ್ರಿಪ್ ಹೋದಾಗ ಫ್ಯಾಮಿಲಿಯವರೆಲ್ಲ ತೊಗೊಂಡೋಗೋದಕ್ಕೆ ಒಂದು 10-15 ಪ್ಯಾಕೆಟ್ ತೊಗೊಂಡೋಗ್ಬಿಟ್ರೆ ಅಂತಂದರೆ ಎಲ್ಲರಿಗೂ ಒಂದೊಂದು ಕೊಟ್ಕೊಂತ ಹೋಗ್ಬೋದು. ಈ ಬಿಸ್ಕೆಟ್ ಪ್ಯಾಕು ಇಷ್ಟು ಚಿಕ್ಕದಾಗಿದೆ ಇದು, 2 ರೂಪಾಯಿ. ಇದನ್ನು ಎಷ್ಟು ಕ್ವಾಂಟಿಟೀಸ್ ಇದೆ ಅಂತ ಓಪನ್ ಮಾಡಿ ನೋಡೋಣ. ಎಷ್ಟಿದೆ? 5 ಇದೆಯಾ? ಇದರಲ್ಲಿ ಇದು ನೋಡಿ, ಇದು 5 ರೂಪಾಯಿ ಪ್ಯಾಕೆಟ್ ಇಷ್ಟ ಇದೆ. ಅಂದರೆ ಸೈಜ್ ಚಿಕ್ಕದಾಗಿದೆ ಬಿಸ್ಕೆಟ್ ಪ್ಯಾಕ್ದು, ಆದರೆ ವ್ಯಾಲ್ಯೂ ಮಾತ್ರ ಪ್ರೈಸ್ 5 ರೂಪಾಯಿನೇ ಇದೆ. ಇದು ಅವಾಗಲೂ ಕೂಡ 5 ರೂಪಾಯಿನೇ ಇತ್ತು, ಇವಾಗಲೂ ಕೂಡ ಇದು 5 ರೂಪಾಯಿನೇ ಇದೆ. ಆದರೆ ಆ ಪ್ಯಾಕ್ ತಗೊಂಡ್ರು ಒಂದೇ ಥರ ಇರುತ್ತೆ. ಅವಾಗ ಟೇಸ್ಟ್ ಚೇಂಜ್ ಇರಲ್ಲ. 5 ರೂಪಾಯಿ ಕೊಟ್ಟರೆ ಇಷ್ಟು ಪ್ಯಾಕೆಟ್ ಬರೋದು. ಸೈಜು ಕೂಡ ಬಿಸ್ಕೆಟ್ ಸ್ವಲ್ಪ ಬಿಗ್ ಸೈಜ್ ಇತ್ತಿದ್ದು. ಅವಾಗೆಲ್ಲ ಬಿಸ್ಕೆಟ್ದು ಸೈಜು ಬಿಗ್ ಸೈಜ್ ಇತ್ತು, ಆದರೆ ಚಿಕ್ಕದಾಗಿದೆ ಅಷ್ಟೇ. ಈಗ ಈ ಟೀ ಜೊತೆಗೆ ನೋಡಿ, ಇದರಲ್ಲಿ ಎಷ್ಟಿದೆ ನೋಡೋಣ ಕ್ವಾಂಟಿಟೀಸು. ತಣ್ಣಗಾಯ್ತಾ ಇದು ಟೀ. ಇದು ಒಂದೊಂದೇ ತಿಂದರೆ ಟೇಸ್ಟ್ ಬರಲ್ಲ, ಒಂದೇ ಸರಿಗೆನೆ 2 ತಿಂದರೆ ಟೇಸ್ಟ್ ಬರುತ್ತೆ. ನೋಡಿ, ಈ ರೀತಿ 2 ಸೇರಿಸಿ ತಿಂದ್ರೆ ಅದೊಂದು ಟೇಸ್ಟ್. ಹೇಗಿದೆ ತಿಂಟ ಟೇಸ್ಟ್? ಅವಾಗಿನ ಟೇಸ್ಟ್ ಅವಾಗಿನ ಟೇಸ್ಟ್ ಇದೇ ಟೇಸ್ಟ್ ಇತ್ತು, ಇವಾಗಲೂ ಕೂಡ ಇದೇ ಟೇಸ್ಟ್ ಇದೆ. ಪಾಲೇಜಿ ಬಿಸ್ಕೆಟ್ ಪಾಲೇಜಿ ಇದೆ. ಯಾವ ಬ್ರ್ಯಾಂಡ್ ಬಿಸ್ಕೆಟ್ ಬಂದರೂ ಕೂಡ ಈ ಪಾಲೇಜಿಗೆ ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ. ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ನಮಗೆ ಬಿಸ್ಕೆಟು ಅಂತ ಬಂದಾಗ ಪಾಲೇಜಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಟೀ ಬಿಸಿ ಮಾಡು, ತಣ್ಣಗಾಯ್ತು ಟೀ ಅಲ್ವಾ ಚಿನ್ನ? ಟೀಲಿ ಬಿಸಿ ಮಾಡ್ತೀನಿ ಸ್ವಲ್ಪ. ನಿಮಗೆ ಸೋಸ್ ಇಟ್ಟರೆ ಬೇಗ ಬಂದು ಕುಡಿಯೋದೇ ಇಲ್ಲ ನೀವು. ಒಬ್ಬೊಬ್ಬರಿಗೆ ಇನ್ನೊಂದು ಹ್ಯಾಬಿಟ್ ಇರುತ್ತೆ. ಟೀ ಹೆಂಗೆ ಗೊತ್ತಾ, ಈ ಟೀಗೆ ಬಿಸ್ಕೆಟ್ ಹಾಕ್ಕೊಂಡು ಕುಡಿತಾರೆ. ನೀನು ಹಾಕೋದು ಈ ಟೀಗೆ ಈ ಬಿಸ್ಕೆಟ್ ಹಾಕ್ಕೊಂಡು ಈ ಥರ ನೆನೆಸ್ಕೊಂಡು ಕುಡಿತಾರೆ. ಈ ಥರ ಹಿಂಗೆ ನಾನು ಎದ್ಕೊಂಡು ತಿನ್ನೋಕ್ಕಿಂತ ಆ ರೀತಿ ತಿನ್ನೋದೇ ಜಾಸ್ತಿ. ಯಾವುದು ಈ ಥರನಾ? ಕೂಡ ಬಿಸಿ ಮಾಡಲಾ? ಬಿಸಿ ಇದೆ ಬಿಡು, ಚೆನ್ನಾಗಿದೆ.
ಈ ಥರ ಬಿಸ್ಕೆಟನ್ನು ಹಾಕಿ ಕುಡಿಯೋರಿಗೂ ತುಂಬಾ ಅಭ್ಯಾಸ ಇದೆ. ಎಷ್ಟು ನೋಡ್ತೀಯಾ ಇದು ಪಾರ್ಲೇಜಿ ಬಿಸ್ಕೆಟ್ದು? ಓಹೋ, ಪಾರ್ಲೇಜಿ ಆಗಲಿ ರಸ್ಕ್ ಆಗಲಿ ಹೀಗೆ ನಾವು ತಿನ್ನೋದು. ಹೀಗೆ ನಮಗೂ ಕೂಡ ಇದೇ ಅಭ್ಯಾಸ ಇದೆ. ಆ ಟೀ ಒಳಗಡೆ ಒಂದೇ ಬಿಸ್ಕೆಟ್ ಹಾಕಿಬಿಟ್ಟು ತಿನ್ನೋದು ಇದಿರಲ್ಲ, ಅದರಲ್ಲಿ ಎರಡನ್ನು ಹಿಡ್ಕೊಂಡು ಟೀ ಒಳಗಡೆ ಎದ್ದು ತಿನ್ನೋದೇ ಅದೊಂದು ಟೇಸ್ಟ್. ಅದು ಟೇಸ್ಟ್ ಬೇರೆ ನೋಡ ಚಿಂಟು. ಟೇಸ್ಟ್ ಸೂಪರ್ ಆಗಿದೆ ಚಿಂಟು. ನೀನು ಹಾಕ್ಕೊಂಡಿದ್ದೀಯಾ? ಇಲ್ಲಪ್ಪ, ಇಲ್ಲ ನೀನು ಹಾಕ್ಕೊಂಡಿದ್ದೀಯ ಕಣ? ಇಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪಾರ್ಲೇಜಿ ಬಿಸ್ಕೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.